ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿರಿ, ವಾಕ್ಯ ಧ್ಯಾನಿಸೋಣ. ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ನಿಮಗೆ ಬೇರೆ ಸಮಯ ಆಗಿರ್ಬೋದು, ಅಂದರೆ ಹೀಗೆ ಲೈವ್ ಆಗಿರದೆ ಬೇರೆ ಸಮಯದಲ್ಲಿ ವೀಕ್ಷಿಸುತ್ತಿರುವುದಾದರೆ ದೇವರ ವಾಕ್ಯ ನಮಗೆ ಯಾವಾಗಲೂ ಮಾತಾಡುವಂಥದ್ದಾಗಿರೋದ್ರಿಂದ ನೀವು ಶ್ರದ್ಧೆಯಿಂದ ಈ ದಿನ ದೇವರು ನನ್ನೊಂದಿಗೆ ಮಾತಾಡಬೇಕೆಂಬ ಆಸೆಯಿಂದ ಕೇಳುವವರಾಗಿರಿ. ದೇವರು ತಪ್ಪದೇ ನಮ್ಮ ಹೃದಯ ತೃಪ್ತಿಪಡಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಎಷ್ಟೋ ಮೇಲುಕರವಾಗಿವೆ. ಅನೇಕ ಸಾರಿ ನಿಮ್ಮ ಮಾತು ಕೇಳುತ್ತಿರುವ ನಾವು ನಿಮ್ಮ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಅವುಗಳನ್ನು ಅನುಸರಿಸಿ ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ ಪ್ರಿಯರೇ. ಈ ಲೋಕ ಶಬ್ದದ ಲೋಕವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಹಾಡುವುದು, ಇಂತಹ ಶಬ್ದಗಳು ಕೇಳಿಸುತ್ತಲೇ ಇವೆ. ಆದರೆ ಎಷ್ಟು ಜನ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಆಸೆಯುಳ್ಳವರಾಗಿದ್ದೇವೆ? ಕೀರ್ತನೆ 1ನೇ ಅಧ್ಯಾಯ ಪೂರ್ತಿಯಾಗಿ ನೀವು ಯಾವತ್ತೇ ಆಗಲಿ ವೈಯಕ್ತಿಕವಾಗಿ ಕಂಠಪಾಠ ಮಾಡಿದ್ದೀರಾ? ಅಂದರೆ ಸಾಧಾರಣವಾಗಿ ಬ್ರೇನಲ್ಲಿ ಕಂಠಪಾಠವಲ್ಲ, ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಅದನ್ನು ನೆನೆಸಿಕೊಳ್ಳುತ್ತಾ ಭದ್ರಪಡಿಸಿಕೊಂಡಿದ್ದೀರಾ? ಸಾಧಾರಣವಾಗಿ ಚಿಕ್ಕ ಮಕ್ಕಳಿಗೂ ಅಧ್ಯಾಯ ಕಲಿಸ್ತೇವೆ, ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕೆಂದ್ರೆ ಅವರ ಹೃದಯಗಳು ನಿರ್ಮಲವಾಗಿರುತ್ತವೆ. ನೀವು ಬೇಕಾದ್ರೆ ನೋಡಿ, ಒಂದು ಸಾರಿ ಅವರಿಗೆ ಹೇಳಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದು ಸಾರಿ ಹಾಡಿದ್ರೆ ಹಾಡಿನ ಪುಸ್ತಕ ಇಲ್ಲದೆ ಮತ್ತೊಂದು ಸಾರಿ ಅವರೇ ಹಾಡ್ತಾರೆ. ನಾವಾದರೆ ಮತ್ತೆ ಅದೇ ಪುಸ್ತಕ ಇಟ್ಕೊಂಡು ಹಾಡಬೇಕಾಗ್ತದೆ, ಯಾಕೆಂದರೆ ನಮ್ಮ ಮನಸ್ಸಿನೊಳಗೆ ಆ ಹಾಡಿನ ಪದಗಳು ಸೇರಲಿಲ್ಲ. ಅದಕ್ಕಾಗಿಯೇ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಬೇಕು ದೇವರ ಮಾತುಗಳು. ಮರಿಯಳು ಕರ್ತನ ಕುರಿತಾದಂತಹ ಮಾತುಗಳು ತನ್ನ ಹೃದಯದಲ್ಲಿ ಭದ್ರಪಡಿಸಿಕೊಂಡಳು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಎಂದು ಹೇಳುತ್ತದೆ. ಯಾಕೆಂದರೆ ಎಲ್ಲಿ ನೋಡಿದ್ರೂ ಈ ದಿನ ದುಷ್ಟ ಕಾರ್ಯಗಳನ್ನು ನೋಡ್ತಿದ್ದೇವೆ, ಪಾಪದ ಕಾರ್ಯಗಳನ್ನು ನೋಡ್ತಿದ್ದೇವೆ, ಅಪಹಾಸಗಳನ್ನು ಗೇಲಿ ಮಾಡುವುದನ್ನು ನೋಡುತ್ತಾ ಇದ್ದೇವೆ. ಎಲ್ಲಿ ನೋಡಿದರೂ ಕೂಡ ಫೇಕ್ ಜೋಕ್, ಒಂದು ರೀತಿಯಲ್ಲಿ ನಗುವುದು, ಒಂದು ಮೋಜು ಮಾಡೋದು, ಚೀಪ್, ಕೆಲಸಕ್ಕೆ ಬಾರದ ಜೋಕ್ಗಳನ್ನು ಮಾಡ್ತಾರೆ. ಇತರರಿಗೆ ಕೀಳುಗೊಳಿಸುವಂತಹ ಒಂಥರ ಅಪವಿತ್ರವಾಗಿರುವಂತಹ ಸರಸೋಕ್ತಿಗಳು ಅನ್ನುತ್ತಾರೆ ನೋಡಿ, ಸರಸೋಕ್ತಿಗಳು, ಸುಳ್ಳು ಮಾತುಗಳು, ಹಾಗೆಯೇ ದುಷ್ಟಕರವಾದ ಮಾತುಗಳು, ಹೇಗೆ ಇತರರಿಗೆ ಕೇಡು ಮಾಡಬೇಕು, ಹೇಗೆ ಮೋಸ ಮಾಡಬೇಕು, ಹೇಗೆ ಅನ್ಯಾಯ ಮಾಡಬೇಕು, ಅವುಗಳ ವಿಷಯದಲ್ಲಿಯೂ ಕೂಡ ಲೆಕ್ಚರ್ ಕೊಡುವಂತಹ ಸ್ಥಿತಿಯಲ್ಲಿ ಈ ದಿನ ಇದ್ದಾರೆ. ಇಂಥದರಲ್ಲಿ ಈ ದಿನ ದೇವರಿಗೋಸ್ಕರ ಬದುಕಬೇಕೆಂದಿರುವವರು ಎಷ್ಟು ಜಾಗರೂಕರಾಗಿರಬೇಕು ಯೋಚಿಸಿ. ದುಷ್ಟರ ಆಲೋಚನೆಯಂತೆ ನಡೆದುಕೊಳ್ಳಬಾರದು. ಯಾರ ಕೌನ್ಸಿಲಿಂಗ್ ತೆಗೆದುಕೊಳ್ತಾ ಇದ್ದೀರಿ? ಯಾರ ಆಲೋಚನೆ ಕೇಳ್ತಾ ಇದ್ದೀರಿ? ನೀವು ದೇವರ ಮಗುವಾದ ನಂತರ ದೇವರು ನಿಮಗೆ ಕೌನ್ಸಿಲರ್ ಆಗಿದ್ದಾರೆ. ಆತನು ನಿಮಗೆ ಆಲೋಚನೆಯನ್ನು ಹೇಳಿ ನೀವು ನಡೆಯಬೇಕಾದ ಮಾರ್ಗದಲ್ಲಿ ನಡೆಸುತ್ತೇನೆ ಅನ್ನುತ್ತಾರೆ. ಆದರೆ ಮನುಷ್ಯರ ಬಳಿಗೆ ಹೋಗಿ ಲೌಕಿಕ ರೀತಿಯಾಗಿ ತಪ್ಪಾದ ರೀತಿಯಲ್ಲಿ ದುಡ್ಡು ಸಂಪಾದಿಸುವ ವಿಷಯದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ವಿಷಯಗಳು, ಲೋಕ ಅನುಭವಿಸಬೇಕು, ಪಾಪವನ್ನು ಸವಿದು ಅದರಲ್ಲೇ ಪರವಶರಾಗಬೇಕು ಎನ್ನುವಂಥವರ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಪಾಪ ಕಾರ್ಯದಲ್ಲಿ ನಮ್ಮನ್ನು ಸೆಳೆಯದಂತೆ ಜಾಗರೂಕರಾಗಿರಬೇಕು. ದುಷ್ಟರ ಆಲೋಚನೆಯಂತೆ ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ನಮ್ಮ ಮಾರ್ಗಗಳು ಸರಿಯಾಗಿರಬೇಕು, ನಮ್ಮ ಪ್ರವರ್ತನೆ ಸರಿಯಾಗಿರಬೇಕು. ನಾವು ಕ್ರಿಸ್ತನ ಮಕ್ಕಳಾದ ನಂತರ ಪಾಪ ಮಾರ್ಗವನ್ನು ಬಿಟ್ಟು ಜೀವ ಮಾರ್ಗವಾಗಿರುವ ಕ್ರಿಸ್ತನನ್ನು ಹಿಂಬಾಲಿಸುವವರಾದದರಿಂದ ಇನ್ನೂ ವಿಶಾಲವಾದಂತಹ ಮಾರ್ಗದಲ್ಲಿ ಸೈತಾನನೊಂದಿಗೆ ಹೋಗುವಂಥವರ ಸಂಗಡ ನಾವು ಎಂದಿಗೂ ಹೋಗುವವರಾಗಿರಬಾರದು. ಇಕ್ಕಟ್ಟಾದ ಮಾರ್ಗದಿಂದ ಹೋಗಲು ಹೋರಾಡಿರಿ ಅಂದಿದ್ದಾರೆ ಯೇಸು. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದೆಂದು ವಾಕ್ಯ ಹೇಳುತ್ತೆ. ನೋಡಿ ಪ್ರಿಯರೇ, ಕೇಳುವುದು ಮತ್ತು ನಿಲ್ಲುವಂಥದ್ದು ಮತ್ತು ಕೂತ್ಕೊಳ್ಳುವಂಥದ್ದು. ಈ ದಿನ ಧರ್ಮ ನಿಂದಕರು ಅನ್ನುವಾಗ ಮೂವಿ ಹಾಲ್ಸ್ಗಳಿಗೆಲ್ಲ ಈ ದಿನ ಏನನ್ನುತ್ತಾರೆ? ಕ್ಲಬ್ಸ್ಗಳಿಗೆ ಏನಂತಾರೆ? ಬಾರ್ಸ್ಗಳಿಗೆ ಏನನ್ನುತ್ತಾರೆ? ಜೂಜಾಟ ಆಡುವಂಥವರು ಎಲ್ಲಿ ಕೂತ್ಕೊಳ್ತಾರೆ? ಜೂಜಾಡುವ ಕೆಸಿನೋದಲ್ಲಿ ಎಷ್ಟೋ ಜನ ತಮ್ಮ ಸಮಯ ವ್ಯರ್ಥ ಮಾಡಿಕೊಳ್ತಿದ್ದಾರೆ. ಎಷ್ಟೋ ಜನ ಅಸಭ್ಯವಾದ ಚಿತ್ರಗಳನ್ನು ನೋಡುತ್ತಾ ಟಿವಿ ಮುಂದೆ ಕೂತ್ಕೊಳ್ತಾರೆ. ಇನ್ನೆಲ್ಲೋ ಮೂವಿ ಹಾಲ್ಗೆ ಹೋಗುವ ಅಗತ್ಯವೇ ಇಲ್ಲ. ಎಷ್ಟು ಜಾಸ್ತಿ ಹೊತ್ತು ನಿಮ್ಮ ಟಿವಿ ಸ್ಕ್ರೀನ್ ಆನ್ ಆಗಿರುತ್ತೋ, ಬೇಕಾದರೆ ನಿಮ್ಮ ಮನೆಯಲ್ಲಿರುವ ಟಿವಿ ಸ್ಕ್ರೀನ್ ಅನ್ನು ನೋಡ್ರಿ. ಅದರಲ್ಲಿ ಎಷ್ಟರ ಮಟ್ಟಿಗೆ ನೀವು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದೀರಿ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ಈಗಿನ ದಿನಗಳಲ್ಲಿ ಮೀಡಿಯಾ ಬಂದಿರೋದ್ರಿಂದ ಈಗ ಟಿವಿ ಇರುವ ಅಗತ್ಯವಿಲ್ಲ, ಸೆಲ್ಫೋನ್ ಕೂಡ ಇರಬಾರದು ಎಂದು ಹೇಳುವ ಹಾಗಿಲ್ಲ.
ಬಟ್ ಹೌ ಮಚ್ ಏಬಲ್ ಟು ಕಂಟ್ರೋಲ್ ಇಟ್? ಎಷ್ಟರ ಮಟ್ಟಿಗೆ ನೀವು ಅದನ್ನು ಕಂಟ್ರೋಲ್ ಮಾಡಿಕೊಳ್ತಾ ಇದ್ದೀರಿ? ಅಸಭ್ಯವಾದವುಗಳನ್ನು ಎಷ್ಟೊತ್ತು ನೋಡುತ್ತಾ ಇದ್ದೀರಿ? ಪಾಪದ ವಿಷಯಗಳನ್ನು ಎಷ್ಟು ಹೊತ್ತು ನೋಡುತ್ತಾ ಇದ್ದೀರಿ? ದುಷ್ಟಕರವಾದ ಆಲೋಚನೆಗಳಿಗಾಗಿ ಎಷ್ಟು ಹೊತ್ತು ಹುಡುಕಾಡುತ್ತಾ ಇದ್ದೀರಿ? ದೇವರ ಮಾತುಗಳನ್ನು ಎಷ್ಟೊತ್ತಿನವರೆಗೂ ಧ್ಯಾನಿಸುತ್ತಾ ಇದ್ದೀರಿ? ಬಹಳಷ್ಟು ಸಾರಿ ಈ ದಿನಗಳಲ್ಲಿ ಮನುಷ್ಯರಿಗೆ ದೇವರ ವಾಕ್ಯ ಗಂಟೆಗಳವರೆಗೂ ಕೇಳಬೇಕೆಂಬ ಆಸೆ ಇರಲ್ಲ, ಆದರೆ ಗಂಟೆಗಳವರೆಗೂ ಟಿವಿ ಮುಂದೆ ಕೂತ್ಕೊಂಡು ಸೀರಿಯಲ್ ನೋಡುವುದಾಗಲಿ ಸಿನಿಮಾ ನೋಡುವುದಾಗಲಿ ಮಾಡ್ತಾರೆ. ಸೊಂಟದಲ್ಲಿ ನೋವು ಬರುವವರೆಗೂ ಕುತ್ತಿಗೆಯಲ್ಲಿ ನೋವು ಬರುವವರೆಗೂ ಕೂತ್ಕೊಂಡು ನೋಡ್ತಾರೆ. ತಮ್ಮ ತಲೆಯೆಲ್ಲ ಕೆಡಿಸಿಕೊಳ್ಳುವವರಾಗಿರುವಂಥದ್ದು ಸಾಧಾರಣ ಆಗ್ಬಿಟ್ಟಿದೆ ಅಲ್ಲವೇ ಈ ದಿನ? ದುಷ್ಟರ ಆಲೋಚನೆಯಿಂದ ತುಂಬಿಕೊಂಡಿರುವುದರಿಂದ, ಪಾಪಾತ್ಮರ ಮಾರ್ಗದಲ್ಲಿ ನಡೆಯುವುದರಿಂದ, ಅಪಹಾಸ್ಯಕರೊಂದಿಗೆ ಕೂತುಕೊಳ್ಳುವುದರಿಂದ ನಾವು ದೂರ ಇರಬೇಕು. ನೀವು ನೇರವಾಗಿ ಅಂಥವರೊಂದಿಗೆ ಹೋಗಿದ್ರು ಅಥವಾ ನಿಮ್ಮ ಮನೆಯೊಳಗೆ ಅಂಥವರನ್ನು ಆಹ್ವಾನಿಸಿದರು, ನಿಮ್ಮ ಸಮಯವನ್ನೆಲ್ಲ ಅಂಥದರ ಮೇಲಿಟ್ಟರೂ ಕೂಡ ಅದು ನಿಮಗೆ ಕೇಡು ಮಾಡುತ್ತೆ ಹೊರತು ಮೇಲು ಮಾಡುವುದಿಲ್ಲ. ಅದು ನಮ್ಮ ಜೀವಿತ ಹಾಳು ಮಾಡುತ್ತೆ ಹೊರತು ನಮಗೆ ದಿವ್ಯ ದಾನಗಳು ಸಿಗೋದಿಲ್ಲ. ಇವೆಲ್ಲವುಗಳನ್ನು ನಾವು ಬಿಟ್ಟವರಾಗಿ ಏನು ಮಾಡಬೇಕು? ಇವುಗಳನ್ನು ಬಿಟ್ಟು ಏನ್ ಮಾಡಬೇಕು? ಪಾಪದ ಆಲೋಚನೆಗಳು, ದುಷ್ಟರ ಆಲೋಚನೆಗಳು, ಪಾಪಾತ್ಮರ ಮಾರ್ಗಗಳು, ಅಪಹಾಸ್ಯಕರ ಸ್ಥಳಗಳು ಬಿಟ್ಟು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ಹಗಲಿರುಳು ಅದನ್ನು ಧ್ಯಾನಿಸುತ್ತಿರುವವನು ಧನ್ಯನು. ದೇವರ ಕಟ್ಟಳೆಗಳನ್ನು, ದೇವರ ನ್ಯಾಯವಿಧಿಗಳನ್ನು, ದೇವರ ಮನಸ್ಸನ್ನು, ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಬಲ್ಲಂತಹ ಪರಿಶುದ್ಧ ಸತ್ಯವೇದವಾಗಿರುವಂತಹ ಬೈಬಲ್ ಅನ್ನು ಓದಿ ಅದನ್ನು ಧ್ಯಾನಿಸುವಂಥವನು ಧನ್ಯನು. ಧ್ಯಾನಿಸುವುದು ಅಂದರೆ ಓದುವುದು ಅಲ್ಲ, ಹಗಲಿರುಳು ಅದನ್ನು ಧ್ಯಾನಿಸು ಅಂದಿದ್ದಾರೆ. ಓದುವುದು ಹಗಲಿರುಳು ಆಗೋದಿಲ್ಲ. ನಮಗೆ ಉದ್ಯೋಗ ಇರುತ್ತೆ, ಕೆಲಸಗಳಿರುತ್ತೆ, ಸ್ಕೂಲ್ ಇರುತ್ತೆ. ಆದರೆ 1 ಗಂಟೆಯವರೆಗೂ ಓದಿರುವಂತಹ ವಾಕ್ಯ ಮನಸ್ಸಲ್ಲಿ ಭದ್ರವಾಗಿಟ್ಟುಕೊಂಡು ದಿನವಿಡೀ ಅದನ್ನು ಧ್ಯಾನಿಸಬಹುದು. ಆ ವಿಷಯಗಳನ್ನು ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಂಡು ಮನನ ಮಾಡಿಕೊಳ್ಳಬಹುದು. ಸಾಧಾರಣವಾಗಿ ನೋಡಿರಿ, ಹಸು ಆಗಲಿ ಎಮ್ಮೆ ಆಗಲಿ ಹಸಿರಾದ ಹುಲ್ಲು ಮೇಯ್ದು ಬಂದ ನಂತರ ಸಾಯಂಕಾಲ ನೀವು ಅವುಗಳನ್ನು ಗಮನಿಸುವಾಗ ಮೇಯ್ದು ತಿಂದು ಬಂದ ಹುಲ್ಲನ್ನು ಮತ್ತೆ ತಮ್ಮ ಬಾಯಿಯೊಳಗಡೆ ತಂದುಕೊಂಡು ಜಡಮುತ್ತಾ ಇರ್ತವೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತವೆ. ಸಾರವನ್ನು ಗ್ರಹಿಸಿಕೊಳ್ಳಿರಿ. ಹಾಗೆಯೇ ನಾವು ಕೇಳಿರುವ ದೇವರ ವಾಕ್ಯವನ್ನು ಇಲ್ಲವೇ ಓದಿರುವ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದಾಗ, ಆ ವಾಕ್ಯವನ್ನು ಹೃದಯಕ್ಕೆ ಅನ್ವಯಿಸಿಕೊಂಡಾಗ, ಆ ವಾಕ್ಯದಲ್ಲಿರುವ ಸಾರವನ್ನೆಲ್ಲ ಪರಿಶುದ್ಧಾತ್ಮ ದೇವರು ನಮಗೆ ಬಯಲ್ಪಡಿಸುತ್ತಿರುವಾಗ ಅದರಲ್ಲಿ ನಾವು ಆನಂದಿಸುತ್ತೇವೆ. ಏನಂತ ವಾಕ್ಯ ಹೇಳುತ್ತೆ ನೋಡಿ, ಹಗಲಿರಳು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ಅದನ್ನು ಧ್ಯಾನಿಸುವವನು ಧನ್ಯನು. ಅದೇನೋ ಒಂಥರ ಡ್ಯೂಟಿ ಆಗಿರಬಾರ್ದು, ಯಾರೋ ಒಬ್ಬರು ಓದದಿದ್ರೆ ಕೋಲ್ ಹಿಡ್ಕೊಂಡು ಹೊಡೆಯುತ್ತಾರೆ ಅನ್ನುವಂತೆ ಇರಬಾರ್ದು. ಆ ರೀತಿಯಾಗಿ ಅಲ್ಲ ಪ್ರಿಯರೇ, ಬೈಬಲ್ ಓದಬೇಕಾದದ್ದು, ವಾಕ್ಯ ಕೇಳಬೇಕಾದದ್ದು. ಆತನ ಮಾತು ಕೇಳಲು ಆನಂದವಾಗಿರಬೇಕು. ಒಂದು ಮಗುವಿಗೆ ತಾಯಿಯ ಸ್ವರ ಕೇಳಲು ಎಷ್ಟು ಆನಂದ ಗೊತ್ತಾ? ದೇವರ ಮಕ್ಕಳಾದ ನಮಗೆ ದೇವರ ಸ್ವರ ಕೇಳಿಸಿಕೊಳ್ಳುವುದು ಅಷ್ಟೊಂದು ಆಸೆ ಇರಬೇಕು, ಅಷ್ಟೊಂದು ಆಸಕ್ತಿ ಇರಬೇಕು. ನನ್ನ ದೇವರು ಈ ದಿನ ನನ್ನೊಂದಿಗೆ ಏನೆಂದು ಮಾತಾಡುತ್ತಾರೋ ಈ ಸಂದೇಶದ ಮೂಲಕ, ಈ ಬೈಬಲ್ ವಾಕ್ಯ ಭಾಗದಿಂದ ಎಂಬುದಾಗಿ ಆಸಕ್ತಿಯಿಂದ ನೀವು ಬೈಬಲ್ ಓದು ನೋಡಿ. ಎಷ್ಟೋ ಆನಂದ ನಿಮ್ಮ ಹೃದಯಕ್කුಂಟಾಗುತ್ತೆ. ನಿಮ್ಮ ಮನಸ್ಸೆಲ್ಲ, ನಿಮ್ಮ ಧ್ಯಾಸವೆಲ್ಲ ಆತನ ಮೇಲೆಯೇ ಹೋಗುತ್ತೆ. ಆ ರೀತಿ ಮಾಡಿದ್ರೆ ನಮಗೇನುಂಟಾಗುತ್ತೆ ಲಾಭ ಅನ್ನಬಹುದು. ವಾಕ್ಯ ಹೇಳ್ತದೆ, ಅಂಥವನು ಧನ್ಯನು. ಧನ್ಯನು ಎನ್ನುವ ಕನ್ನಡ ಪದಕ್ಕೆ ಇನ್ನೊಂದು ತರ್ಜುಬೆಯಲ್ಲಿ ಭಾಗ್ಯವಂತರು ಅನ್ನಲಾಗಿದೆ. ಅಂಥವರು ಭಾಗ್ಯವಂತರು ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಬೇರೆ ಅನುವಾದದಲ್ಲಿ ಭಾಗ್ಯವಂತರು ಅಂತಿದೆ, ಇಂಗ್ಲಿಷ್ನಲ್ಲಿ ಬ್ಲೆಸ್ಸಡ್ ಅಂತ ಇದೆ, ಆಶೀರ್ವದಿಸಲ್ಪಟ್ಟವರು ಅಂತ ಇದೆ. ಅದಕ್ಕಿಂತಲೂ ಮೀರಿದ ಆಶೀರ್ವಾದ, ಅದಕ್ಕಿಂತಲೂ ಮೀರಿದಂತಹ ಧನ್ಯತೆ, ಅದಕ್ಕಿಂತಲೂ ಮೀರಿದ ಭಾಗ್ಯ ನಮಗೆ ಮತ್ತೊಂದಿಲ್ಲ. ದೇವರ ವಾಕ್ಯ ಧ್ಯಾನಿಸುವವನಿಗೆ ಎಷ್ಟು ದೊಡ್ಡ ಆಶೀರ್ವಾದ ಇದೆ ನೋಡಿ. ಅವನಂತೆ ನೀರಿನ ಕಾಲುವೆಗಳ ಬೆಳೆಯಲ್ಲಿ ಬೆಳೆದಿರುವ ಮರದಂತಿರುವನು. ಅದರ ಎಲೆಗಳು ಬಾಡುವುದೇ ಇಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಲೇ ಇರುತ್ತದೆ. ಅದರಂತೆಯೇ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು. ಹಾಲೆಲ್ಲೂಯಾ! ಹೇಗಿರುತ್ತಾನಂತೆ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಂತಿರುವನು. ಅದರ ಎಲೆ ಬಾಡುವುದೇ ಇಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅಂದರೆ ಹಚ್ಚ ಹಸಿರಾದ ಜೀವಿತ ಇರುತ್ತೆ, ಸಮೃದ್ಧಿಕರವಾದ ಜೀವಿತ ಇರುತ್ತೆ, ಫಲಿಸುವಂತಹ ಜೀವಿತ ಇರುತ್ತೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಯಾವಾಗಲೂ ಹಸುರಾಗಿರುತ್ತೆ, ಯಾವಾಗಲೂ ಅದು ಫಲಿಸುತ್ತಲೇ ಇರುತ್ತೆ. ಅದಕ್ಕೆ ಕಾರಣ, ಅದಕ್ಕೆ ಒಂದು ಸೋರ್ಸ್ ಇದೆ. ದೇವರ ಆಶೀರ್ವಾದಗಳ ಒಂದು ಸೋರ್ಸ್ ನಮಗಿರುವವರೆಗೂ ಬರಗಾಲದಲ್ಲಿಯೂ ನಮಗೆ ಸಮೃದ್ಧಿ ಇರುತ್ತೆ,
ಕಷ್ಟ ಕಾಲದಲ್ಲಿಯೂ ಕೂಡ ಆದರಣೆ ಇರುತ್ತೆ. ಎಲ್ಲಾ ಸಮಯದಲ್ಲಿ ನಾವು ಆನಂದಕರವಾಗಿರುತ್ತೇವೆ. ಆ ರೀತಿಯಾಗಿ ದೇವರ ಕೈಯಿಂದ ನಾವು ಆಶೀರ್ವದಿಸಲ್ಪಟ್ಟಾಗ ಅಭಿವೃದ್ಧಿ ಇರುತ್ತೆ, ಫಲಭರಿತವಾದ ಜೀವಿತ ಇರುತ್ತೆ. ಮುಂದೆ ವಾಕ್ಯ ಹೇಳುತ್ತೆ, ಅವನ ಕೈ ಕೆಲಸಗಳೆಲ್ಲವೂ ಸಫಲವಾಗ್ತವೆ. ಸಕ್ಸಸ್ ಬೇಕು ಎಂಬುದಾಗಿ ಮನುಷ್ಯ ಈ ದಿನ ಎಷ್ಟೋ ಪ್ರಯಾಸ ಪಡ್ತಾನೆ. ವೇರ್ ಈಸ್ ಸಕ್ಸಸ್? ಎಲ್ಲಿದೆ ನಿಮ್ಮ ಸಫಲತೆ? ನೀವು ಮಾಡುವುದೆಲ್ಲ ಸಫಲವಾಗಬೇಕಾದರೆ ನಿಮ್ಮ ಟ್ರೈನಿಂಗ್ ಆಗಿರ್ಬೋದು, ಎಷ್ಟೇ ಪ್ರಯಾಸ ಆಗಿರ್ಬೋದು, ನೀವು ಎಷ್ಟೇ ಅನುಭವ ಸಂಪಾದಿಸಿಕೊಂಡ್ರು, ಎಷ್ಟೇ ಪ್ರಯತ್ನ ಪಟ್ಟರು, ಅದರಿಂದ ಸಫಲತೆ ಬರೋದಿಲ್ಲ. ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸುವುದಾದರೆ ನೀವು ಮಾಡುವಂತಹದ್ದೆಲ್ಲವೂ ಕೂಡ ಸಫಲಗೊಳ್ಳುತ್ತದೆ. ನೀವು ಒಬ್ಬ ಸ್ಟೂಡೆಂಟ್ ಆಗಿರುವುದಾದರೆ ನಿಮಗೆ ಒಂದು ಹೈಯೆಸ್ಟ್ ಪರ್ಸೆಂಟೇಜ್ನಲ್ಲಿ ನೀವು ಪಾಸ್ ಆಗ್ತೀಯರಿ. ನೀವು ಉದ್ಯೋಗಸ್ಥರಾಗಿರೋದಾದ್ರೆ ಯು ವಿಲ್ ಗೆಟ್ ದಿ ಮೆರಿಟ್. ನೀವು ಗೃಹಿಣಿ ಆಗಿರೋದಾದ್ರೆ ನಿಮ್ಮ ಕುಟುಂಬ ಚೆನ್ನಾಗಿ ಕಟ್ಟಿಕೊಳ್ತೀರಿ. ನೀವು ವ್ಯಾಪಾರಸ್ಥರಾಗಿರೋದಾದ್ರೆ ನಿಮ್ಮ ವ್ಯಾಪಾರ ಆಶೀರ್ವದಿಸಲ್ಪಡುತ್ತೆ. ನೀವು ವ್ಯವಸಾಯಗಾರರಾಗಿರೋದಾದರೆ ಹೊಲದ ಬೆಳೆಗಳು ಆಶೀರ್ವದಿಸಲ್ಪಡ್ತವೆ. ನೀವು ಮಾಡುವ ವೃತ್ತಿ ಯಾವುದಾಗಿದ್ರೂ ಸಹ ಅದು ಆಶೀರ್ವದಿಸಲ್ಪಡುತ್ತದೆ. ಒಂದು ಕೆಲಸ 2 ಸಾರಿ ಮಾಡುವಂಥದ್ದು ಆಶೀರ್ವಾದಕರವಾಗಿರೋದಿಲ್ಲ. ಒಂದು ಕೆಲಸ ಮೊದಲ ಸಾರಿ ನೀವು ಮುಗಿಸುತ್ತಾ ಇರೋದಾದರೆ ನಿಮ್ಮ ಕೈಯಲ್ಲಿ ಆಶೀರ್ವಾದವಿದೆ ಎಂದರ್ಥ. ಕೆಲವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ಕೆಲಸ ಮಾಡ್ತಿರ್ತಾರೆ. ಲೆಟ್ ಮಿ ಫಿಕ್ಸ್ ಇಟ್, ಇದನ್ನು ಸರಿಪಡಿಸ್ತೇನೆ ಎಂದು ಮಾಡುತ್ತಲೇ ಇರುತ್ತಾರೆ. ಅದರಲ್ಲಿ ಆಶೀರ್ವಾದ ಇಲ್ಲದಕ್ಕಾಗಿ ಅವರ ಸಮಯವೆಲ್ಲ ವ್ಯರ್ಥವಾಗುತ್ತೆ. ಪೇತ್ರನ ಬಗ್ಗೆ ಗೊತ್ತಲ್ಲವೇ? ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಿಲ್ಲ ಅನ್ನುತ್ತಾನೆ. ಕೊನೆಗೆ ಈ ದಿನ ಅನೇಕರು ಹೇಳುವುದೂ ಅದೇ, ಬದುಕೆಲ್ಲ ಪ್ರಯಾಸಪಟ್ಟರೂ ಕೂಡ ನಮ್ಗೆ ಯಾವ ಫಲಿತಾಂಶ ದೊರಕಿಲ್ಲ ಅನ್ನುತ್ತಾರೆ. ಅಂತಹ ಎಷ್ಟೋ ಜನರನ್ನು ಈ ದಿನ ನೋಡ್ತೇವೆ. ನಿಮ್ಮ ಹೃದಯ ದೇವರಿಗೆ ಕೊಟ್ಟು ನೋಡಿರಿ. ದೇವರ ಮಾತುಗಳಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಂಡು ನೋಡಿರಿ. ಲೋಕದೊಂದಿಗೆ ಹೋಲಿಸಿಕೊಳ್ಳುವವರಾಗಿರಬೇಡಿರಿ. ಲೋಕ ಮಾಡುವ ಕಾರ್ಯಗಳನ್ನು ನೀವು ಕೂಡ ಮಾಡಬೇಡಿರಿ. ಲೌಕಿಕ ಮಾರ್ಗಗಳು ಸರಿಯಾಗಿ ಕಾಣಿಸಿಕೊಳ್ತವೆ ನಿಮಗೆ, ಆದ್ರೆ ಅದೇನೋ ದೊಡ್ಡ ಆಶೀರ್ವಾದ ದಿವ್ಯ ದಾನ ಕೊಡುವಂತೆ ನಿಮಗೆ ಅನಿಸಬಹುದು. ಆದರೆ ಅದರ ಅಂತ್ಯ ಬಹಳ ಭಯಂಕರವಾಗಿದೆ. ಕರ್ತನ ಮಾರ್ಗ ಇಕ್ಕಟ್ಟಾಗಿದ್ರೂ ಹೋಗ್ತಾ ಅದು ವಿಶಾಲವಾಗ್ತದೆ, ಸಮೃದ್ಧಿಯನ್ನುಂಟು ಮಾಡುತ್ತೆ. ವಾಕ್ಯವನ್ನು ಹೃದಯದಲ್ಲಿ ಭದ್ರಪಡಿಸಿಕೊಂಡು ದಿನಾವಿಡೀ ಅದನ್ನು ಧ್ಯಾನಿಸಿದಾಗ, ಒಮ್ಮೆ ಭಕ್ತನಾದ ದಾವಿದನು ಹೇಳ್ತಾನೆ, ದೇವರೇ ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ನನಗೆ ಕೊಬ್ಬಿದ ಆಹಾರ ದೊರಕಿದಂತಿದೆ ಅನ್ನುತ್ತಾನೆ. ನಿನ್ನ ವಾಕ್ಯ ನಾನು ಧ್ಯಾನಿಸುತ್ತಿರುವಾಗ ನನಗೆ ಸರ್ವ ಸಂಪತ್ತು ದೊರಕಿದಂತಿದೆ ಅನ್ನುತ್ತಾನೆ. ನಿನ್ನ ವಾಕ್ಯ ಧ್ಯಾನಿಸುತ್ತಿರುವಾಗ ನನಗೆ ಬೊಕ್ಕಸು ದೊರಕಿದಂತಿದೆ ಅನ್ನುತ್ತಾನೆ. ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಾ ಇರುವಾಗ ಅದು ನನ್ನ ಬಾಯಿಗೆ ಸಿಹಿ ಜೇನು ತುಪ್ಪದಂತಿದೆ ಅನ್ನುತ್ತಾನೆ. ಹೀಗೆ ಅವನು ಹೇಳುವ ಅನುಭವಗಳನ್ನು ನೋಡುವುದಾದರೆ ನಮಗೆ ಸರ್ವ ಸಂಪತ್ತುಗಳನ್ನೆಲ್ಲ ಅನುಗ್ರಹಿಸಬಲ್ಲಂತಹ ಆಶೀರ್ವಾದಗಳು ದೇವರ ವಾಕ್ಯದಲ್ಲಿ ನಮಗೆ ದೊರಕುತ್ತವೆ. ಲೋಕದಲ್ಲಿ ಸವಿಯಲಾರದಂತಹ ಸಮೃದ್ಧಿ ಇಲ್ಲದ ಜೀವಿತವುಳ್ಳಂತಹ ಮನುಷ್ಯರ ಮಧ್ಯದಲ್ಲಿ ದೊರಕದೇ ಇರುವ ಸಮಾಧಾನ, ಸಂತೋಷ ದೇವರ ವಾಕ್ಯ ಧ್ಯಾನಿಸುವುದರಿಂದ ನಾವು ಸಂಪಾದಿಸಿಕೊಳ್ಳಲು ಸಾಧ್ಯ. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿರುವವನು ಏನು ಇಲ್ಲದವನಾಗಿದ್ರೂ ಸಹ ಸರ್ವ ಸಂಪತ್ತುಳ್ಳವನಂತೆ ಆನಂದಿಸುವವನಾಗಿರುತ್ತಾನೆ. ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಅನುದಿನವೂ ಧ್ಯಾನಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ದೇವರ ಸಮಯವನ್ನು ಮೊದಲನೇದಾಗಿ ದೇವರಿಗೆ ಕೊಡಿರಿ. ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಳವಡಿಸಿಕೊಳ್ಳಿರಿ. ಮೊಳಕಾಲೂರಿ ಪ್ರಾರ್ಥಿಸುವುದು ಕಷ್ಟವಲ್ಲ ಪ್ರಿಯರೇ. ಒಂದು ಸಾರಿ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಮತ್ತೆ ಮತ್ತೆ ಪ್ರಾರ್ಥಿಸಬೇಕೆಂಬ ಆಸಕ್ತಿ ಉಂಟಾಗ್ತದೆ. ಯಾಕೆಂದರೆ ನಾವು ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ದೇವರಿಗೆ ನಾವು ಸಮೀಪಸ್ಥರಾಗ್ತೇವೆ. ಆದುದರಿಂದಲೇ ಸೈತಾನನು ನಮ್ಮಿಂದ ದೂರ ಓಡಿ ಹೋಗ್ತಾನೆ. ಸೈತಾನನು ನಮ್ಮ ಭಕ್ತಿಯನ್ನು ಹಾಳು ಮಾಡುವುದಕ್ಕಾಗಿ, ನಮ್ಮ ನಂಬಿಕೆಯನ್ನು ಹಾಳು ಮಾಡುವುದಕ್ಕಾಗಿ, ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮ ಸುತ್ತಲೂ ತಿರುಗಾಡ್ತಾನೆ. ಆದರೆ ನಾವು ಮೊಳಕಾಲೂರಿದ ಕೂಡಲೇ ಅವನು ಬೆದರಿದವನಾಗಿ ಅವನು ನಮ್ಮನ್ನು ಬಿಟ್ಟು ದೂರ ಓಡಿ ಹೋಗ್ತಾನೆ. ಹಾಗಾಗಿ ನಿರಂತರವಾಗಿ ನಾವು ದೇವರಿಗೆ ಮೊರೆ ಇಡುವವರಾಗಿರಬೇಕು, ದೇವರೊಂದಿಗೆ ಸಹವಾಸ ಮಾಡುವವರಾಗಿರಬೇಕು. ಅದಕ್ಕಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸಿರಿ, ಮೊಳಕಾಲೂರಿ ಪ್ರಾರ್ಥಿಸಿರಿ. ನಂಬಿಕೆಯಿಂದ ದೇವರು ಮಾಡುವ ಪ್ರತಿಯೊಂದು ಕಾರ್ಯ ಮೇಲುಕರವಾಗಿದೆ ಎಂದು ನಂಬಿ ನೀವು ಕೆಲಸ ಮಾಡುತ್ತಿರೋದಾದ್ರೆ, ವಿದ್ಯಾಭ್ಯಾಸ ಮಾಡ್ತಿರೋದಾದ್ರೆ, ಉದ್ಯೋಗ ಮಾಡ್ತಿರೋದಾದ್ರೆ, ಮನೆಯಲ್ಲಿ ಗೃಹಿಣಿಯಾಗಿರೋದಾದ್ರೆ, ನೀವು ಒಬ್ಬ ಸಾಧಾರಣವಾದ ವ್ಯಕ್ತಿಯಾಗಿರೋದಾದ್ರೆ, ನಿಮ್ಮ ಮುಖಾಂತರ ಕೂಡ ದೇವರು ಲೋಕಕ್ಕೆ ದೊಡ್ಡ ಕಾರ್ಯಗಳನ್ನು ಪ್ರಕಟಿಸಬಲ್ಲರು. ಅವನ ಕೈ ಕೆಲಸವೆಲ್ಲವೂ ಸಫಲವಾಗುವುದು ಎಂಬ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದರೆ 8939731313 ನಂಬರ್ಗೆ, ಅದೇ ರೀತಿ ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವಂತವರಾಗಿರೋದಾದರೆ ನಿಮ್ಮ ಪ್ರಾರ್ಥನಾ ಮನವಿ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಮುಖಾಂತರ ನಮಗೆ ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನಿಮಗಾಗಿ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಅಗತ್ಯವಿರುವ ಅನೇಕ ಪುಸ್ತಕಗಳು ನಮ್ಮ ಹತ್ರ ಇವೆ. ಹೆಚ್ಚು ಕಡಿಮೆ 50 ಪುಸ್ತಕಗಳನ್ನು ನೀವು ವಾಕ್ಯವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಸಹಾಯ ಮಾಡುವಂತಹ ಎಲ್ಲಾ ಬೈಬಲಿನ ವಿಷಯಗಳನ್ನು ಧ್ಯಾನಿಸಿ ಬರೆಯಲ್ಪಟ್ಟಿರುವ ಈ ಟೋಟಲ್ ಸೆಟ್ ಆಫ್ ಬುಕ್ಸ್ಗಳು ನಿಮಗೆ ಬೇಕಾದ್ರೆ ಕೇವಲ 3,000 ರೂಪಾಯಿ ಕಾಣಿಕೆಯನ್ನು ಕಳುಹಿಸಿ
ನೀವು ಬೈಬಲ್ ಯಾವಾಗಲೂ ಓದ್ಲಿಕ್ಕಾಗದೇ ಇದ್ರು, 24 ಗಂಟೆ ಓದ್ಲಿಕ್ಕಾಗದೇ ಇದ್ರು, ಇಂತಹ ಪುಸ್ತಕ ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಹೋದ್ರೆ ಯಾವಾಗ ನಿಮಗೆ ಸಮಯ ಸಿಕ್ಕಾಗ ನೀವು ಓದಬಹುದು. ಇದಕ್ಕೆ ಸಂಬಂಧಪಟ್ಟ ವಿವರ ಬೇಕಾದ್ರೆ ಈಗ ತಾನೇ ಹೇಳಿರುವ ನಂಬರಿಗೆ ನೀವು ಬೇಕಾದ್ರೆ ಕರೆ ಮಾಡಿ ಅದರ ವಿವರಗಳನ್ನು ತಿಳಿದುಕೊಳ್ಳಬಹುದು. ಮಾರ್ನಿಂಗ್ 9 to ನೈಟ್ 10 o'clock ಒಳಗಡೆ ಈ ಪುಸ್ತಕಗಳ ಕುರಿತು, ಇತರ ವಿವರಗಳ ಕುರಿತು ನೀವು ತಿಳಿದುಕೊಳ್ಳಬಹುದು. ಕಲ್ವರಿ ಪ್ರೇಮಧಾರ ಎನ್ನುವ ನಮ್ಮ ದ್ವಿಮಾಸಿಕ ಪತ್ರ ಪಬ್ಲಿಷ್ ಮಾಡ್ತಿದ್ದೇವೆ. ಇದು ಕೂಡ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿರಿ. ಇದು ಆತ್ಮಿಕ ಜೀವಿತಕ್ಕೆ ನಿಮಗೆ ಎಷ್ಟೋ ಆಶೀರ್ವಾದಕರವಾಗಿರುತ್ತೆ. ಅನುದಿನ ಧ್ಯಾನ ಪ್ರತಿದಿನ ಈ ರೀತಿಯಾಗಿ ನಿಮಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ಹಾಗೆಯೇ ಫೇಸ್ಬುಕ್ ಮತ್ತು ಇತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿದ್ದೇವೆ. ಒಳ್ಳೊಳ್ಳೆ ಸಂದೇಶಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಆ ವಾಕ್ಯಗಳಿಂದ ನಿಮ್ಮ ಹೃದಯ ತುಂಬಿಸಿಕೊಳ್ಳಿರಿ, ಆಶೀರ್ವದಿಸಲ್ಪಡಿರಿ. ದೇವರ ಆಲೋಚನೆಗಳಿಂದ ತುಂಬಲ್ಪಟ್ಟವರಾಗಿ, ಮುಂದುವರೆದವರಾಗಿ ಅಭಿವೃದ್ಧಿಯಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಮ್ಮ ಸಮಯವನ್ನೆಲ್ಲ ಲೌಕಿಕ ಕಾರ್ಯಗಳಲ್ಲಿಯೇ ಖರ್ಚು ಮಾಡಿ ಅನಾವಶ್ಯಕ ವಾದವುಗಳಲ್ಲಿ ವ್ಯರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಬಲವಾಗಲಿ, ಹಣವಾಗಲಿ, ನಮ್ಮ ಸಮಯವಾಗಲಿ ವ್ಯರ್ಥ ಮಾಡಿಕೊಂಡಿದ್ದೇವೆ. ಕೊನೆಗೆ ಯಾವ ಆಶೀರ್ವಾದ ಇಲ್ಲದವರಾಗಿ, ಯಾವ ಫಲಿತಾಂಶ ಕಾಣದವರಾಗಿ ಉಳ್ಕೊಂಡಿದ್ದೇವೆ. ಆದರೆ ಈ ದಿನ ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಯೋಚನೆಗಳಿಂದ ನಾವು ತುಂಬಲ್ಪಟ್ಟಿರುವಾಗ, ನಿಮ್ಮ ಧರ್ಮಶಾಸ್ತ್ರವನ್ನು ಆನಂದಿಸುತ್ತಾ ಅದನ್ನು ಓದಿ ಧ್ಯಾನಿಸುತ್ತಿರುವಾಗ, ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುತ್ತವೆ ಎಂಬ ವಾಗ್ದಾನಕ್ಕಾಗಿ ವಂದನೆಗಳು. ಈ ದಿನ ಯಾರ್ಯಾರ ಜೀವಿತದಲ್ಲಿ ಆಶೀರ್ವಾದವಿಲ್ಲವೋ, ಗರ್ಭಫಲ ಇಲ್ಲವೋ, ಉದ್ಯೋಗವಿಲ್ಲದೆ ನಿರುದ್ಯೋಗದ ಸಮಸ್ಯೆಯಿಂದ ಯಾರ್ಯಾರು ಬಳಲುತ್ತಿದ್ದಾರೋ, ಅದೇ ರೀತಿ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ಯಾವ ಕೆಲಸ ಮಾಡಿದರೂ ಪ್ರಯೋಜನವಿಲ್ಲದೆ ದಿವಾಳಿ ಎದ್ದಿರುವ ಸ್ಥಿತಿಯಲ್ಲಿದ್ದಾರೋ ಅಂಥವರನ್ನು ಈ ದಿನ ನಿಮ್ಮ ನಾಮದಲ್ಲಿ ಬಿಡುಗಡೆ ಆಗುವ ಹಾಗೆ ಪ್ರಾರ್ಥಿಸ್ತೇವೆ. ಇಂದಿನಿಂದ ನಿಮಗೆ ಪ್ರಥಮ ಸ್ಥಾನ ಕೊಟ್ಟು ನಿಮಗೆ ತಲೆಯಾಗಿಡುತ್ತೇನೆ ಎಂಬ ವಾಗ್ದಾನ ಅವರ ವಿಷಯದಲ್ಲಿ ನೆರವೇರಿಸಿ, ದೇವರೇ, ನಿಮ್ಮ ಆತ್ಮ ಅವರ ಮೇಲೆ ಸುರಿಸಿ ನಿಮ್ಮ ಕಾರ್ಯವನ್ನು ಮುಂದುವರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ತಪ್ಪದೆ ಮರೆಯಲಾರದೆ ನಿಮ್ಮ ವಾಟ್ಸಪ್ ಮೆಸೇಜಸ್ಗಳನ್ನು ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ಕೆಳಗೆ ಕೊಡಲ್ಪಟ್ಟಂತಹ ನಂಬರ್ಗೆ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ಇರಲಿ.